ಐಡಿಯಾ ಗಣೇಶ, ನನ್ನ ಕಾಲಿಗೆ ನನ್ನ ಶಕ್ತಿ ಎಲ್ಲ ಕೊಟ್ಬಿಡು ಪ್ಲೀಸ್ ಪ್ಲೀಸ್. ಅಮ್ಮ, ಅಯ್ಯೋ ಅಮ್ಮ, ಶಿವು, ಏನಾಯ್ತು? ಏನಾಯ್ತೋ ಗೊತ್ತಿಲ್ಲ, ಯಾವುದೋ ಆನೆ ತೊಳ್ದಂಗಾಯ್ತು. ನೋಡು, ಈ ಪರಿಸ್ಥಿತಿಲಿ ನಿನ್ ಮಗುನ್ ಕರ್ಕೊಂಡು ಹೋಗಕ್ಕಾಗಲ್ಲ. ಬೇಗ ಇಲ್ಲಿಂದ ಹೊರಟೋಗು. ಇದಕ್ಕಿದ್ದಂಗೆ ಅವ್ನ ಕಾಲಿಗೆ ಏನಾಯ್ತು? ಅಯ್ಯೋ, ಇದು ಬೇರೆ. ಶಾಂತ, ಪರವಾಗಿಲ್ವ ಈಗ? ಪರವಾಗಿಲ್ಲ ಬಿಡ್ರಿ. ನೀವ್ಯಾಕೆ ನನ್ನ ಕಾಲಿಡ್ದು ಸೇವೆ ಮಾಡ್ತೀರಾ? ಬರೀ ನಿನ್ನ ಕೈಲಿ ಕೆಲಸ ಮಾಡಿಸೋದು ದೊಡ್ಡತನ ಯಜಮಾನಿಕೆ ಅಲ್ಲ. ನಿನ್ನ ಕಷ್ಟದಲ್ಲಿ ನಾನು ಭಾಗಿಯಾಗಬೇಕು, ಅದು ನನ್ನ ಕರ್ತವ್ಯ. ರೀ, ನಿಮ್ಮಂಥ ಗಂಡ ಸಿಕ್ಕಿರೋದು ನನ್ನ ಪುಣ್ಯ. ನೀವೆಲ್ಲ ಹೊರಡಬೇಕು ಅಂತಿದ್ರಲ್ಲ, ಹೊರಡಿ. ಹೋದ್ರಾಯ್ತು ಶಾಂತ. ಯಾವ ಕೆಲಸ ಇದ್ರೂ ನಿನ್ನನ್ನು ಈ ಸ್ಥಿತಿಲಿ ಬಿಟ್ಟು ಹೋಗೋದು ಮನುಷ್ಯತ್ವ ಅಲ್ಲ ಅನ್ಸುತ್ತೆ. ಇವ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ಆದರೆ ಮಗುಗೆ ಅನ್ನಪ್ರಾಶನ ಅಂದರೆ ಆಸಕ್ತಿ ಇಲ್ಲ ಅಂತಿದಾರಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಸಂಜು ರೂಮಲ್ಲಿ ಒಬ್ಬಳೇ ಮಲಗಿದಾಳಲ್ಲ, ಇಷ್ಟೊತ್ತಿಗೆ ಎದ್ದಿರ್ತಾಳೆ. ನಾನು ಹೋಗಿ ನೋಡ್ತೀನಿ. ಶಾಂತ, ಸಂಜು ಒಬ್ಬಳೇ ಎಲ್ಲಿದ್ದಾಳೆ? ಮಾಯಾ ಅವಳನ್ನು ಕರ್ಕೊಂಡು ಹೊರಗಡೆ ಹೋಗಿಲ್ವಾ ಸಮಾಧಾನ ಮಾಡೋಕ್ಕೆ? ಹೌದಲ್ವಾ? ಸರಿ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ಹಾಂ, ನಾನು ಬರ್ತೀನಿ. ಪರವಾಗಿಲ್ಲ ಬಿಡ್ರಿ. ಪರವಾಗಿಲ್ಲ, ಬಾ, ಹುಷಾರು. ಮಗಳಿಗೆ ಯಾವ ಅಪ್ಪ ಪೂಜೆ ಮಾಡ್ತಾನೆ? ತನ್ನ ಕೈಯಾರೆ ಕರ್ಮ ಮಾಡ್ತಾನೆ? ಯಾವ ಸೂತಕಕ್ಕೆ ಅಂತ ಪುಣ್ಯ ಮಾಡಬೇಕು? ಅಂಜಲಿ ಹೆಸರಲ್ಲಿ ನಾನು ಯಾವ ಪೂಜೆನೂ ಮಾಡಲ್ಲ, ಕರ್ಮನೂ ಮಾಡಲ್ಲ, ಪುಣ್ಯನೂ ಮಾಡಲ್ಲ. ರೀ ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಿಮ್ಮನ್ನು ನೋಡಿದ್ರೇ ಗೊತ್ತಾಗುತ್ತೆ ಏನೋ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಏನು ಅಂತ ಹೇಳ್ಬಾರ್ದಾ? ನೀನು ಅಂಜಲಿ ನೆನಪಲ್ಲಿ ಏನಾದರೂ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ಯಲ್ಲ, ಅದ್ರ ಬಗ್ಗೆ ವಿವೇಕ್ ಹತ್ರ ಮಾತಾಡಿದೆ. ಹೌದಾ? ಏನಂದ ವಿವೇಕು? ಪೂಜೆ ಯಾವಾಗ ಇಟ್ಕೊಳ್ಳೋಣ ಅಂತ ಹೇಳ್ದ? ಅವನು ಯಾವ ಪೂಜೆ ಪುನಸ್ಕಾರ ಏನು ಬೇಡ ಅಂತ ಹೇಳ್ದ. ಪೂಜೆ ಬೇಡ ಅಂತ ಹೇಳದ್ನಾ? ಯಾಕಂತೆ? ಅಂಜಲಿ ಅಪ್ಪ ಅಮ್ಮನೇ ಪೂಜೆ ಬೇಡ ಅಂತ ಹೇಳಿದ್ರೆ ಅದನ್ನ ನಾವು ಮಾಡ್ಸಕ್ಕಾಗತ್ತಾ? ನೋಡ್ರಿ, ಆಗಿದ್ದಾಗೋಗ್ಲಿ, ಪೂಜೆನ ನಾವೇ ಮಾಡ್ಸೋಣ. ಪೂಜೆಗೆ ಏನೇನು ಬೇಕೋ ಎಲ್ಲ ಏರ್ಪಾಡು ನೀವು ಮಾಡಿ, ಆಯ್ತಾ? ಇಲ್ಲ ಭಾರತಿ, ಈಗ ಇರೋ ಪರಿಸ್ಥಿತಿಲಿ ಈ ಮನೇಲಿ
ಅಂಜಲಿ ಹೆಸರಲ್ಲಿ ಯಾವ ಪೂಜೆ ಆಗೋಕ್ಕೂ ಅವನು ಬಿಡಲ್ಲ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ಅವನಿಗೇನೋ ಪೂಜೆ ಮಾಡೋದಕ್ಕೆ ಹಿಂಸೆ ಅಥವಾ ಮುಜುಗರ ಇರಬಹುದು, ಹಾಗಂತ ಪೂಜೆನೇ ಮಾಡದೇ ಇರಕ್ಕಾಗತ್ತಾ? ಅಂಜಲಿ ಹೋದ ಮನೆ ಇದು. ಪೂಜೆ ಪುಣ್ಯ ಅಂತ ಏನು ಮಾಡಿಸ್ದೆ ಮಗುಗೆ ಅನ್ನಪ್ರಾಶನ ಹೇಗ್ರಿ ಮಾಡಿಸೋದು? ನಾನು ಅದನ್ನೇ ಹೇಳಿದೆ ಮಾಡ್ತೀನಿ. ಆದರೆ ಅವನಂದ ಪೂಜೆ ಪುಣ್ಯ ಹೇಗೆ ಮಾಡಿಸೋದು? ಬರೀ ನಿಮ್ಮ ತಮ್ಮನ ತಲೆ ಅಲ್ಲ, ಆ ಔದಾನಿಗಳ ತಲೆನೂ ಕೆಟ್ಟು ಹೋಗಿದೆ ಅನ್ಸುತ್ತೆ. ಭಾರತಿ, ರೀ, ನಾನು ಹಾಗಂದೆ ಅಂತ ಬೇಜಾರು ಮಾಡ್ಕೋಬೇಡಿ. 60ಕ್ಕೆ ಅರಳೋ ಮರಳೋ ಅಂತಾರೆ. ಆ ಔದಾನಿಗಳಿಗೂ ವಯಸ್ಸಾಗಿದೆ. ಅವ್ರಿಗೆ ಭ್ರಮೆನೋ ಚಿತ್ತಭ್ರಾಂತಿನೋ ಇರಬೇಕು. ಹಾಗಂತೀಯ? ಮತ್ತಿನ್ನೇನ್ರಿ, ಅಂಜು ಬದುಕಿದಾಳೆ ಅಂದರೆ ಅದಕ್ಕಿಂತ ಅಪಹಾಸ್ಯ ಇನ್ನೇನಿದೆ? ಅದನ್ನು ಯಾರಾದರೂ ನಂಬೋದಕ್ಕೆ ಸಾಧ್ಯನಾ? ಅವಧಾನಿಗಳು ಯಾಕೆ ಹಾಗೆ ಹೇಳಿದ್ರು? ಕೆಲವರು ಅವ್ರ ಮನಸ್ಸಿನ ಭ್ರಾಂತಿ ಕಲ್ಪನೆಗಳಲ್ಲೇ ಸುಖವಾಗಿರ್ತಾರೆ. ನಿಮ್ಮ ತಮ್ಮನ ಸಮಾಧಾನಕ್ಕೋಸ್ಕರ ಅವ್ರು ಹಾಗೆ ಹೇಳಿರ್ಬೋದು. ಆಯಿತು, ಅಂಜಲಿ ಬದುಕಿದ್ದಾಳೆ ಅಂತಲೇ ಇಟ್ಕೊಳ್ಳಿ. ಹಾಗಿದ್ರೆ ಅವಳಿಗೆ ಎಲ್ಲಿದ್ದಾಳೆ? ಇಷ್ಟು ದಿವಸ ನಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ಅವಳೇನು ಸಮಾಧಿಯಿಂದ ಮಮ್ಮಿ ಥರ ಎದ್ದು ಬರ್ತಾಳ? ಇದೆಲ್ಲ ಹುಚ್ಚಲ್ವೇನ್ರಿ? ನಿಮ್ಮ ತಮ್ಮನಿಗೆ ಬುದ್ಧಿ ಹೇಳೋದು ಬಿಟ್ಟು ಇದನ್ನೆಲ್ಲ ಬಂದು ನನ್ನ ಹತ್ರ ಹೇಳ್ತಿದ್ದೀರಲ್ಲ. ನೋಡಿ, ನಾವು ತುಂಬ ಪ್ರೀತಿಸೋ ವ್ಯಕ್ತಿಗಳ ಪ್ರಭಾವ ಹೆಚ್ಚಾದಷ್ಟು ಅವ್ರು ನಮ್ಮ ಜೊತೆನೇ ಬದುಕಿದ್ದಾರೆ ಅನ್ಸುತ್ತೆ. ಮಾನಸಿಕವಾಗಿ ನಾವು ಅವ್ರ ಜೊತೆನೇ ಬದುಕ್ತಿದ್ದೀವಿ ಅನ್ನೋ ಇಲ್ಯೂಷನ್ ಶುರುವಾಗುತ್ತೆ. ಆದಷ್ಟು ಬೇಗ ಅದರಿಂದ ಆಚೆ ಬರಬೇಕು. ಇಲ್ಲದೆ ಹೋದರೆ ಹುಚ್ಚಿಡ್ದಂಗೆ ಆಗುತ್ತೆ ರೀ. ಪ್ಲೀಸ್ ರೀ, ನೀವು ನನ್ನ ಹತ್ರ ಹೇಳ್ದಂಗೆ ಈ ವಿಷಯನ ಬೇರೆ ಯಾರ ಹತ್ರನೂ ಹೇಳೋಕ್ಕೆ ಹೋಗಬೇಡಿ. ಹೇಳಿದ್ರೆ ನಿಮ್ಮ ತಲೆನೂ ಸರಿ ಇಲ್ಲ ಅನ್ನೋ ಅನುಮಾನ ಬರುತ್ತೆ. ಅಂಜಲಿ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ. ಭಾರತಿ ಹೇಳೋದು ಸರಿ ಅನ್ನಿಸ್ತಾ ಇದೆ. ಆದರೆ ಅವಧಾನಿಗಳು ಯಾಕೆ ಹಾಗೆ ಹೇಳಿದ್ರು? ಅವ್ರು ಹಾಗೆ ಹೇಳಿದ್ರ ಅಥವಾ ಅಂಜಲಿ ಸತ್ತಿದ್ದಾಳೆ ಅನ್ನೋದನ್ನು ಒಪ್ಕೊಳ್ಳೋಕ್ಕಾಗದೆ ವಿವೇಕೆ ಸುಳ್ಳು ಹೇಳ್ತಾ ಇದ್ದಾನ? ಅಪ್ಪ, ನಾನು ಸೆಕ್ಯೂರಿಟಿ ಗಾರ್ಡ್ ತರ ಸಂಜು ಬಾಬುನ ಕಾಯ್ತಾ ಇದ್ದೀನಿ.
ಶಾಂತ, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ. ಇಷ್ಟೊತ್ನಲ್ಲ? ಹಾಂ, ಕೆಲಸ ಇದೆ. ನಿಮ್ಮ ತಲೆನೋವು ಹೇಗಿದೆ? ಪರವಾಗಿಲ್ಲ, ಕಮ್ಮಿ ಆಗಿದೆ. ನಿನ್ನ ಕಾಲು ನೋವು? ಅದಕ್ಕೇನಾಗಿದೆ? ಆಗಲೇ ಸರಿ ಹೋಯ್ತು. ಸರಿ, ನಾನು ಕೆಲಸ ಮುಗಿಸ್ಕೊಂಡು ಬಂದು ಗೆಸ್ಟ್ ರೂಮಲ್ಲಿರ್ತೀನಿ. ರೀ, ರೀ, ಯಾಕೆ ನನ್ನನ್ನು ದೂರ ಮಾಡ್ತಿದ್ದೀರಾ? ಛೇ, ಯಾರು ಹೇಳಿದ್ದು ನಾನು ನಿನ್ನ ದೂರ ಮಾಡ್ತಾ ಇದ್ದೀನಿ ಅಂತ? ನಿಮ್ಮಲ್ಲಿ ಏನೋ ಬದಲಾವಣೆ ಆಗಿದೆ. ನೀವು ಬೇರೆ ಮಲ್ಕೋತಾ ಇದ್ದೀರಾ. ಯಾಕ್ರಿ, ನಾನೇನಾದರೂ ತಪ್ಪು ಮಾಡಿದ್ನಾ? ಇಲ್ಲ ಶಾಂತ, ಯಾಕೆ ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೊತಾ ಇದೆಯಾ? ಮಗು ರಾತ್ರಿ ಎಲ್ಲ ಪದೇ ಪದೇ ಹೇಳ್ತಾನೆ ಇರುತ್ತೆ. ಮಾಯಾ ಬಂದು ಸಮಾಧಾನ ಮಾಡ್ತಾ ಇರ್ತಾಳೆ. ನನ್ನ ನಿದ್ದೆಗೆ ತೊಂದರೆ ಆಗುತ್ತೆ. ಬೆಳಗ್ಗೆ ಆಫೀಸಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೋ ಪ್ಲೀಸ್. ಸ್ವಲ್ಪ ದಿವಸ ಇದನ್ನೆಲ್ಲ ಸಹಿಸ್ಕೋಬೇಕಾಗತ್ತೆ. ನನ್ನ ಮಗಳಂತೂ ನನ್ನಿಂದ ದೂರ ಆದ್ಲು. ನೀವು ನನ್ನನ್ನು ಬಿಟ್ಟು ಹೊರಟೋಗ್ತೀರಾ? ಇಲ್ಲ ಶಾಂತ, ನಾನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಸಮಾಧಾನ ಮಾಡ್ಕೋ. ಅಕ್ಕ, ನಾನು ಹೊರಡ್ತೀನಿ. ಫೋನ್ ಮಾಡಬೇಕಾಗಿತ್ತು. ಕರೆನ್ಸಿ ಇಲ್ಲ, ರೀಚಾರ್ಜ್ ಮಾಡಿಸ್ಕೊಂಬರ್ತೇನೆ. ಏನು ಮಾಯಾ, ಬೆಳಿಗ್ಗೆಯಿಂದ ಏನು ಮಾಡ್ತಿದ್ದೆ? ಇಷ್ಟೊತ್ತಲ್ಲಿ ರೀಚಾರ್ಜ್ ಮಾಡಿಸ್ಬೇಕು ಅಂತಿದೆಯಲ್ಲ? ಅಕ್ಕ, ಅದು ಬೆಳಗ್ಗೆ ಮರ್ತೋಯ್ತು. ಸರಿ, ಹೋಗ್ಬಾ. ಸರಿ ಅಕ್ಕ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಸುಳ್ಳೋಕೆ ಆಚೆ ಹೋಗ್ತಿರಲ್ಲ, ವೈರಂಕಲ್ನ ನೋಡಕ್ ಹೋಗ್ತಿರ್ಬೇಕು ಅನ್ಸುತ್ತೆ. ನಾನು ಹೋಗ್ತೀನಿ. ಮ್ಯಾಜಿಕ್ ಮಾಡಿದ್ರೆ ಎಲ್ಲರೂ ಭೂತ ಅಂತ ಹೆದರ್ಕೊಂತಾರೆ. ಈ ಸುಳ್ಳಕ್ಕ ಸಂಜು ಪಾಪ ಏನು ಮಾಡದೆ ಇರಂಗೆ ಏನು ಮಾಡಬೇಕು? ಹಾ, ನಾನೇ ಸಂಜು ಪಾಪನ ಯಾರು ಏನು ಮಾಡದೆ ಇರಂಗೆ ಕಾಯ್ತೀನಿ.
ಹೈ ಇದು ನನಗೆ ಇಷ್ಟವಾದದ್ದು. ಇಲ್ಲಿ ಯಾರೋ ಹಾಕಿದ್ದಾರೆ. ಹಾ ಅಪ್ಪ ಡ್ಯಾನ್ಸ್ ಮಾಡ್ತಿದ್ದಾರೆ. ಈರಪ್ಪ, ನಾನು ನಿನ್ ಜೊತೆ ಬಂದು ಡ್ಯಾನ್ಸ್ ಮಾಡ್ತೀನಿ. ಅಯ್ಯಯ್ಯೋ, ಅಮ್ಮ ಬಂದ್ಬಿಟ್ಲಲ್ಲಪ್ಪ. ನಿನ್ನಂತ ಯಾಕೆ ಸುಮ್ಮನಾಗ್ಬಿಟ್ಟೆ? ಡ್ಯಾನ್ಸ್ ಮಾಡು. ಹಾ ರೀ, ಏನ್ ಮಾಡ್ತಿದ್ದೀರಾ? ನಿನ್ನಂತ ಮಗಳು ಇಲ್ಲ. ಏನ್ ಮಾಡ್ತಿದ್ದೀರಾ?